ಯಾರು? ನಾನೇ ಈ ಊರಿನ ಧನಿಕರ ದೊರೆ ಸೂರಪ್ಪನವರ ಏಕೈಕ ಸುಪುತ್ರ ರುದ್ರೇಶ. ನೀನಾ? ಗೊತ್ತಾಯ್ತು ಬಿಡು. ಅವರು ಮನೇಲಿಲ್ಲ. ನಾಳೆ ನನ್ನ ಸೀಮಂತ ಇದೆ, ಅದಕ್ಕೋಸ್ಕರ ಎಲ್ಲಾ ಸಾಮಗ್ರಿಗಳನ್ನು ತರಲು ಹೋಗಿದ್ದ. ಮೊದಲು ಬಂದ ವಿಷಯ ಏನಂತ ಹೇಳಿ ಹೊರಡಿ. ನಾನು ಬಂದಿರೋದು ನಿಮ್ಮ ಯಜಮಾನರ ಜೊತೆ ಹರಟೆ ಹೊಡೆಯಲು ಅಲ್ಲ, ನಿನ್ನನ್ನೇ ನೋಡುವುದಕ್ಕೆ ಬಂದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಹೊರಟು ಹೋಗ ಇಲ್ಲಿಂದ. ಯಾಕೆ ಚಿನ್ನ, ಇವತ್ತು ನಿನ್ನ ಸೀಮಂತ ಬೇರೆ ಹೇಳ್ತೀನಿ. ನಾನಿದ್ದು ಇದನ್ನ ಮುಗಿಸಿಕೊಂಡೇ ಹೋಗ್ತೀನಿ. ನಿನಗೆ ಈ ಮನೆಯೊಳಗೆ ಜಾಗ ಕೊಟ್ಟಿದ್ದೆ, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಹೊರಟು ಹೋಗು. ಸ್ವಲ್ಪ ಸಮಾಧಾನ. ಸೊಕ್ಕಿನ ಎಣ್ಣೆ, ಅಂದು ನೀ ನನಗೆ ಕೊಟ್ಟಿರೋ ಆ ಏಟಿಗೆ ನರಕ ತೋರಿಸ್ಬೇಕು ನಿನ್ನನ್ನು. ನಾನು ಕರೆದರೆ ಅದೆಷ್ಟು ಹೆಣ್ಣುಗಳನ್ನು ಸರದಿ ಸಾಲಲ್ಲಿ ನಿಲ್ಲಿಸಬಲ್ಲೆ. ಆದರೆ ನೀನು ನನಗೆ ಕೊಟ್ಟ ಆ ಉಡುಗೊರೆ ಹೇಗೆ ಮರೆಯಲಿ ಚಿನ್ನ? ಹೇಗೋ ಇವತ್ತು ಮನೆಯಲ್ಲಿ ಒಬ್ಬಳೇ ಇದೆಯಾ? ಅದು ಸೀಮಂತ ಬೇರೆ. ಸೀಮಂತದ ದಿನವೇ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನೆನಪಿಸಿಕೊಂಡರೆ ಅಯ್ಯೋ ಪಾಪ. ನೋಡು, ಮರ್ಯಾದೆ ಹೇಳ್ತಾ ಇದ್ದೀನಿ, ಸುಮ್ಮನೆ ನನ್ ಬಿಟ್ಟು ಹೊರಟು ಹೋಗಿಲ್ಲಿಂದ. ಈ ವಿಷಯ ಏನಾದ್ರೂ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡೋದು. ಯಜಮಾನ್ರಿಗೆ ಹೇಳ್ತೀಯಾ? ಅಯ್ಯೋ ಬೇಡ ಕಣೆ, ಭಯ ಆಗತ್ತೆ ಕಣೆ, ಪ್ಲೀಸ್ ಹೇಳ್ಬೇಡ. ಯಜಮಾನ ಅಂತೆ ಯಜಮಾನ. ಇವತ್ತು ಯಾವುದೇ ಯಜಮಾನ ಬಂದ್ರು ನನ್ನನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಕಣೆ. ನೋಡು, ನನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನ ಬಿಟ್ಬಿಡು. ನನ್ನೇನು ಬಿಟ್ಟು ಬಿಡಬೇಕಾ? ನಮ್ಮಂತವ್ರನ್ನ ಎದುರು ಹಾಕಿಕೊಂಡರೆ ಏನಾಗುತ್ತದೆ ಅಂತ ನಿನಗೆ ಗೊತ್ತಾಗಬೇಕು. ಬಿಟ್ಟು ಬಿಡಬೇಕಾ? ನೀನು ನನಗೆ ಕೊಟ್ಟ ಏಟಿಗೆ ಪ್ರತಿಕಾರವಾಗಿ ಇದೇ ಕಡೆ ನಿನಗೆ ಸರಿಯಾದ
ಈ ಮಗುವನ್ನ ನೀನು ಚೆನ್ನಾಗಿ ನೋಡ್ಬೇಕಪ್ಪ. ಈ ಮಗುವನ್ನ ನೀನು ಚೆನ್ನಾಗಿ ನೋಡ್ಬೇಕು. ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಅಪ್ಪುಗಳನ್ನ ಬಿಟ್ಟಿರ್ಲಿಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಅವನಿಗೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ನಾನು ಹೊರಟೋಗ್ತೇನೆ ನಿಮಗೆ ಹೊರಟೋಗ್ತೇನೆ. ಇಲ್ಲ ಇಲ್ಲ, ನೀನು ಬದುಕಬೇಕು. ಈ ಮಗುಗೋಸ್ಕರ ನೀನು ಬದುಕಬೇಕಪ್ಪ. ನೀನು ಬದುಕಬೇಕು. ನನ್ನ ತಂಗಿಗೆ ಈ ಸ್ಥಿತಿಗೆ ತಂದ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂಗಿಯಾದ ಅನ್ಯಾಯಕ್ಕೆ ನ್ಯಾಯ ಸಿಗುವ ತನಕ ನನಗೆ ಸಮಾಧಾನವೇ ಇಲ್ಲ. ನಾನು ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುತ್ತೇನೆ. ಅಪೂರ್ವ, ಮುಂದಿನ ಕಾರ್ಯ ಮಾಡೋಣ ಬಾದಿ. Thank you.